ಇಲ್ಲ ಕಣೋ ಯಾಕೋ ಸಡನ್ ಆಗಿ 1 ಸೆಕೆಂಡ್ ಹೋಯ್ತು ಅನ್ಕೊಂಡ್ಬಿಟ್ಟೆ ನನ್ನ ಪ್ರಾಣ. ಅದು ಅಪ್ಪ ಅದು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ ನೆನಪಿದೆ. ಸ್ವಿಮ್ಮಿಂಗ್ ಪೂಲ್ ಅಥವಾ ಒಂದು ಟಬ್ ನೀರಲ್ಲಿ ಮನುಷ್ಯನ ಮುಳುಗಿಸ್ಬಿಟ್ರೆ ಹೇಗಾಗತ್ತೆ, ಸಡನ್ ಆಗಿ ಹಾಗಾಗೋಯ್ತು. ಮತ್ತೆ ಅದು ಪ್ರತಿಯೊಂದ್ ಕಡೆ ಈ ಕಡೆ ಹಾಸ್ಪಿಟಲ್ಗೂ ಪೂರೈಸ್ಬೇಕು, ಮನೆ ನಡಿಬೇಕು, ನಂದು ಎಜುಕೇಶನ್ ನಡಿಬೇಕಿತ್ತು, ಎಲ್ಲ ಒಂದ್ ಕಡೆ ಗೋಜಲು ಆಗ್ತಾ ಎಲ್ಲೋ ಒಂದ್ ಕಡೆ ಅಪ್ಪಂಗೆ ಅದೇ ಪ್ರೆಷರ್ ಸ್ಟಾರ್ಟ್ ಆಗ್ಬಿಡಿ. ನಿರೂಪಣೆಗೂ ಅಷ್ಟೇ ಸುಮಾರು ಕಾರ್ಯಕ್ರಮಗಳು ಬರ್ತೀನಿ ಅಂತ ಒಪ್ಕೊಂಡು ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದು ಈ ವೇದಿಕೆ ಮೂಲಕ ನಾವೆಲ್ಲರೂ ಕ್ಷಮೆ ಕೇಳಬೇಕು. ಬಿಟ್ರೆ ಅವತ್ತಿನ ದಿನಕ್ಕೆ ನಾವು ಇದನ್ನು ಹೇಳೋ ಹಾಗಿರಲಿಲ್ಲ. ಕುಲಕರ್ಣಿಗೆ ಏನಾಗಿದೆ, ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ಸರಿಗಿಲ್ಲ. ಕುಲಕರ್ಣಿ ಏನು ಎಷ್ಟೊಂದು ಜನ ಬೇರೆ ಬೇರೆ ಡಾಕ್ಟರ್ಸ್ ರೆಫರ್ ಕೊಟ್ಟಿದ್ದಾರೆ, ಹೋಗ್ತೀವಿ ಅಂತ. ಡಾಕ್ಟರ್ ಹತ್ರ ಹೋದ್ರೆ ಅಲ್ಲಿ ಅವರು ಅಡ್ಮಿಟೇ ಮಾಡ್ಕೊಂಬಿಡೋರು, ಇಲ್ಲಿ ಶೂಟಿಂಗೇ ಹೋಗೋಕ್ಕಾಗಲ್ಲ. ಅವ್ರಿಗೆ ಏನಿದು ಸುಮ್ಮನೆ ಬರ್ತೀನಿ ಅಂತಾರೆ, ಬರಲ್ಲ. ಇವ್ರಿಗೊಂತ ಡೇಟ್ ಇದನ್ನು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಒದ್ದಾಟ ಗೊಂದಲ ಒಂಥರ. ಹಂಗಾಗಿ ಎಲ್ರಿಗೂ ಸುಮಾರು ಜನರಿಗೆ ಅವ್ರ ಬಗ್ಗೆ ಒಂದು ತಪ್ಪಭಿಪ್ರಾಯ ಇದೆ ಇವತ್ತಿಗೂ.